ಆತ್ಮೀಯ ಇನ್ಫೋಸಾರ್ಥಿ ವೀಕ್ಷಕರಿಗೆ ನಮಸ್ಕಾರ. ಈ ದಿನ ನಾನು ನಿಮಗೆ ನಿನ್ನೆ ತಾನೇ ಒಂದು ನೋಟಿಫಿಕೇಷನ್ ಆಗಿದೆ. ಯಾವುದಪ್ಪ ಅಂತ ಹೇಳಿದ್ರೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ವಸತಿ ಶಾಲೆ ಶಿಕ್ಷಕರ ಹುದ್ದೆಗೆ ನೋಟಿಫಿಕೇಷನ್ ಆಗಿದೆ. ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಈಗ ಆ ಹುದ್ದೆಗೆ ಸಂಬಂಧಿಸಿದಂತೆ ಪರೀಕ್ಷಾ ವಿಧಾನ ಹೇಗಿರುತ್ತೆ, ಎಷ್ಟು ಪೇಪರ್ಸ್ ಇರುತ್ತೆ, ಎಷ್ಟು ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೀಬೇಕಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ. ಇದು ಇನ್ನೊಂದು ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಈ ವಸತಿ ಶಾಲೆ ಅಂತ ಹೇಳಿದ್ರೆ ಸುಮಾರು ಕರ್ನಾಟಕದಲ್ಲಿ 68 ಶಾಲೆಗಳಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಈ ಶಾಲೆಗಳು ಸುಮಾರು ಎಷ್ಟಿದೆ ಅಂದರೆ, ಕರ್ನಾಟಕದಾದ್ಯಂತ ಸುಮಾರು 68 ವಸತಿ ಶಾಲೆಗಳಿವೆ. ಈ 68 ವಸತಿ ಶಾಲೆಗಳು ಕೇವಲ ಒಂದರಿಂದ 5ನೇ ತರಗತಿ ಮಾತ್ರ, 5ನೇ ತರಗತಿವರೆಗೆ ಇರ್ತಕ್ಕಂಥ ಶಾಲೆಗಳು. ಈ ಶಾಲೆಗಳಲ್ಲಿ ನೀವು ರೆಸಿಡೆನ್ಸಲ್ಲಿ ಇರುತ್ತೆ, ಊಟ ಮತ್ತು ವಸತಿ ಇರ್ತಕ್ಕಂಥ ಒಂದು ಶಾಲೆಗಳು ಇದಾಗಿರುತ್ತೆ. ಬನ್ನಿ, ಹಾಗಿದ್ದರೆ ಈ ವಸತಿ ಶಾಲೆಗೆ ಸಂಬಂಧಿಸಿದಂತೆ ಪರೀಕ್ಷೆ ವಿವರವನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ದರೆ ಶುರು ಮಾಡೋಣ. ಇಲ್ಲಿ ಪರೀಕ್ಷಾ ಕಡ್ಡಾಯ ಕನ್ನಡ ಪರೀಕ್ಷೆ ದಿನಾಂಕವನ್ನು ಇನ್ನೂ ಪ್ರಕಟಣೆ ಮಾಡಿಲ್ಲ. ನಿಮಗೆ ಅದರ ಬಗ್ಗೆ ಒಂದು ಡೇಟನ್ನು ಅನೌನ್ಸ್ ಮಾಡ್ತಾರೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೋಡಿ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆನ್ಲೈನ್ CBT ಅಥವಾ ಆಫ್ಲೈನ್ ಮುಖಾಂತರ ಮಾಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಆನ್ಲೈನಾದ್ರು ಮಾಡ್ಬೋದು ಅಥವಾ ಆಫ್ಲೈನಲ್ಲಾದರೂ ಈ ಎಕ್ಸಾಮನ್ನು ಮಾಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಈ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಲು ನೋಡಿರಿ ಇಲ್ಲಿ ನಿಮಗೆ ಆಮೇಲೆ ಇದರೊಂದಿಗೆ ಏನಪ್ಪ ಅಂತ ಹೇಳಿದ್ರೆ, ಗುರುತಿನ ಚೀಟಿಯೊಂದಿಗೆ ಹೋಗ್ಬೇಕು. ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡು, ಪಾಸ್ಪೋರ್ಟು ಇವುಗಳನ್ನು ತಗೊಂಡೋಗ್ಬೇಕು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆಯೋಕ್ಕೆ ಹೋಗೋದು. ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಏನಿದೆ, ಈ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಸುಮಾರು 50 ಅಂಕಗಳನ್ನು ಗಳಿಸಿರಬೇಕು. ಹಂಗಂದರೆ ನೀವು ಎಲಿಜಿಬಲ್ ಆಗ್ತೀರಿ. 50ಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿದರೆ ನೀವು ಇಲ್ಲಿ ಇನ್ಎಲಿಜಿಬಲ್ ಆಗಿರ್ತೀರಿ. ಹಾಗಾಗಿ ನೀವು ಕಡ್ಡಾಯವಾಗಿ 50 ಅಂಕಗಳನ್ನು ಪಡೆಯಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಪರೀಕ್ಷಾ ಪಠ್ಯಕ್ರಮ ಹಾಗೂ ಪರೀಕ್ಷೆ ಒಟ್ಟು ಅಂಕಗಳು ನೋಡ್ಬೋದು. ಇಲ್ಲಿ ಒಟ್ಟು ಅಂಕಗಳು ಎಷ್ಟಿರುತ್ತೆ, 2 ಪತ್ರಿಕೆ ಇರುತ್ತೆ. 100 ಫಸ್ಟ್ನೇ ಪತ್ರಿಕೆ 100 ಅಂಕಗಳು ಮತ್ತು 100 ಪ್ರಶ್ನೆ ಇರುತ್ತೆ. ಹಾಗೂ ಎರಡನೇ ಪತ್ರಿಕೆ ಅದು ಕೂಡ ಏನಿರುತ್ತೆ, 100 ಪ್ರಶ್ನೆಗಳು ಮತ್ತು 100 ಅಂಕಗಳಿಗೆ ಟೋಟಲ್ ಇರುತ್ತೆ. ಇಲ್ಲಿ ಸಮಯಾವಕಾಶ ಪ್ರತಿ ಪತ್ರಿಕೆಗೆ 2 ಗಂಟೆಗಳು ನಿಮಗೆ ಎಕ್ಸಾಮ್ ಬರೆಯಲು ಕಾಲಾವಕಾಶ ಇರುತ್ತೆ ಸ್ನೇಹಿತರೆ. ಹೀಗೆ ಪತ್ರಿಕೆ ಒಂದಲ್ಲಿ ಯಾವ್ಯಾವ ವಿಷಯಗಳನ್ನು ಕೇಳ್ತಾರಪ್ಪ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಇಲ್ಲಿ ಒಂದೇ ಒಂದು ನೀವು GPTR ಅಥವಾ HSTR ಹುದ್ದೆಗೆ ನೀವು ಆಲ್ರೆಡಿ ತಯಾರಿ ನಡೆಸ್ಕೊಳ್ತಿದ್ದೀರ ಅಂದರೆ ನಿಮಗೆ ಅದೇ ಪತ್ರಿಕೆ ಇರುತ್ತೆ. ಆದರೆ ಒಂದೇ ಒಂದು ಎಕ್ಸ್ಟ್ರಾ ಇಲ್ಲಿ ಆ್ಯಡ್ ಆಗಿದೆ. ಯಾವುದಪ್ಪ ಅಂತ ಹೇಳಿದ್ರೆ, ಈ ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಒಂದು ಪಠ್ಯಕ್ರಮವನ್ನು ಈ ಪರೀಕ್ಷೆಯಲ್ಲಿ ನಿಮಗೆ ಹೆಚ್ಚುರಾಗಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರಚಲಿತ ಘಟನೆಗಳಿರುತ್ತೆ, ಆಮೇಲೆ ಕರ್ನಾಟಕದ ಇತಿಹಾಸ ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಒಂದು ಭಾರತ ಇತಿಹಾಸವನ್ನು ಇಲ್ಲಿ ಕೇಳ್ತಾರೆ. ಹಾಗೂ ಕರ್ನಾಟಕದ ಭೂಗೋಳ ಕೇಳ್ತಾರೆ, ಭಾರತದ ಭೂಗೋಳ ಬಗ್ಗೆ ಕೇಳ್ತಾರೆ. ಆಮೇಲೆ ಇದ್ರ ಬಗ್ಗೆ ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ಇನ್ನೊಂದು ಇಲ್ಲಿ ಆರ್ಥಿಕತೆಯ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಆರ್ಥಿಕ ವಿಷಯಗಳ ಬಗ್ಗೆ ಇಲ್ಲಿ ನಿಮಗೆ ಈ ಪತ್ರಿಕೆ 1ರಲ್ಲಿ ನಿಮಗೆ ಕೇಳ್ತಾರೆ. ಹಾಗೂ ಎರಡನೇ ಪತ್ರಿಕೆ ವಿಷಯಕ್ಕೆ ಬರೋದಾದರೆ, ಇಲ್ಲಿ ಎರಡನೇ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಜ್ಞಾನ ಈ 3 ಸೇರಿ 100 ಅಂಕಗಳಿಗೆ ಇಲ್ಲಿ ನಿಮಗೆ ಪರೀಕ್ಷೆಯನ್ನು ಇಟ್ಟಿರ್ತಾರೆ. 100 ಪ್ರಶ್ನೆಗಳು ಹಾಗೂ 100 ಅಂಕಗಳಿಗೆ ಇಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಅದಕ್ಕೆ 2 ಗಂಟೆಗೆ ನಿಮಗೆ ಕಾಲಾವಕಾಶ ಇರುತ್ತೆ. ಇದು ವೀಕ್ಷಕರೇ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಪರೀಕ್ಷೆಯಲ್ಲಿ ನೀವೇನಾದರೂ ಅರ್ಹತೆ ಆಗಬೇಕು ಅಂತ ಹೇಳಿದ್ರೆ ಸೂಚನೆ ಖಂಡಿತವಾಗಿ ನೀವು ಓದಲೇಬೇಕು. ಏನಪ್ಪ ಅಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗಿರುತ್ತಾರೆ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 35%ಗಿಂತ ಕಡಿಮೆ ಅಂಕ ಗಳಿಸಿದರೆ ನೀವು ಇಲ್ಲಿ ಅನರ್ಹರಾಗಿರ್ತೀರಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಗಮನಿಸಬೇಕು, ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಋಣಾತ್ಮಕ ಮೌಲ್ಯಮಾಪನವನ್ನು ಕೊಟ್ಟಿದ್ದಾರೆ. ಅಂದರೆ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇದೆ. ಇಲ್ಲಿ ನೀವು ಏನಾದರೂ 4 ಪರ್ಯಾಯ ಉತ್ತರಗಳಿಗೆ ತಪ್ಪು ಮಾಡಿದರೆ ನೀವು ಏನಾಗುತ್ತೆ 0.525 ಅಂಕಗಳನ್ನು ಇಲ್ಲಿ ನಿಮಗೆ ಮೈನಸ್ ಮಾಡ್ತಾರೆ. ಪ್ರತಿ ಎಕ್ಸಾಮ್ಗಿದ್ದಂಗೆ ಇಲ್ಲಿ ಕೂಡ
ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಹಾಗೂ ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಕೂಡ ಈಗ ಹೊಸದಾಗಿ ಮಾಡಿದಾರಲ್ವ 5ನೇ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೀವು 4 ಆಪ್ಷನ್ಗಳನ್ನು ಯಾವುದಾದ್ರೂ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ 5ನೇ ಆಪ್ಷನನ್ನು ನೀವು ಕಂಪಲ್ಸರಿಯಾಗಿ ಅದನ್ನು ಶೇರ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದನ್ನು ಇನ್ವ್ಯಾಲಿಡ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಇದು ಈ ವಸತಿ ಶಾಲೆಗೆ ಸಂಬಂಧಿಸಿದಂತಹ ಒಂದು ಪರೀಕ್ಷಾ ವಿಧಾನ ಮತ್ತು ಆ ಸಬ್ಜೆಕ್ಟ್ ನಿಮಗೆ ಗೊತ್ತಿರ್ಬೋದು, ವಿಷಯಗಳು ಯಾವ್ಯಾವ ಇದೆ ಅಂತೇಳಿ, ಯಾವ್ಯಾವ ಸಬ್ಜೆಕ್ಟ್ ಓದಬೇಕು ಅಂತೇಳಿ ನಿಮಗೆ ಕಾಮನ್ನಾಗಿ ಗೊತ್ತಿರುತ್ತೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಇಲಾಖೆಗೆ ಸಂಬಂಧಿಸಿದಂತೆ ಸ್ವಲ್ಪ ವಿಷಯಗಳಿಗೆ ನೀವು ಗಮನವಿಟ್ಟು ಓದಬೇಕಾಯ್ತು ಸ್ನೇಹಿತರೆ. ಇದಾಗಿತ್ತು ಈ ದಿನದ ವಸತಿ ಶಾಲೆಗೆ ಸಂಬಂಧಿಸಿದಂತಹ ಒಂದು ಪರೀಕ್ಷೆಯ ಒಂದು ಕೈಪಿಡಿ. ಈ ವಿಡಿಯೋ ಇಷ್ಟ ಆಗಿದರೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಧನ್ಯವಾದಗಳು. ಶುಭ ದಿನ.